ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ಚೆಲ್ಲಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿ ಪ್ರಿಯರೇ. ಎಷ್ಟು ಜನರು ಈ ಸಮಯದಲ್ಲಿ ಬಲಹೀನತೆ ಸ್ಥಿತಿಲಿದ್ದೀರಾ, ಏನು ಇಲ್ಲಂತ ಸ್ಥಿತಿಯಲ್ಲಿದ್ದೀರಾ, ಬಲ ಇಲ್ಲಂತ ಸ್ಥಿತಿಯಲ್ಲಿದ್ದೀರಾ, ಆದರೆ ನಿಮಗೆ ಶುಭವಾರ್ತ. ಹಲ್ಲೆಲೂಯಾ. ಈ ದೇವರು ಮುಂಜಾನೆ ಸಮಯದಲ್ಲಿ ನಿಮ್ಮ ಜೊತೆಯಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಕೊಟ್ಟಿದ್ರೆ ಪ್ರಿಯರೇ, ವಾಗ್ದಾನವನ್ನು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯನು 40ನೇ ಅಧ್ಯಾಯ 31ನೇ ವಚನ. ಯೆಹೋವನಲ್ಲಿ ಭರವಸೆಯಿಟ್ಟವರು ಮತ್ತೆ ಬಲವನ್ನು ಹೊಂದುವರು, ಹದ್ದು ಹೊಸ ಗಿರಿಗಳನ್ನು ಹೊಂದುವಂತೆ ಅವರು ಹೊಸ ಬಲವನ್ನು ಹೊಂದುವರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ಮಾತನಾಡುವಂಥ ದೇವರಾಗಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಬಲಹೀನ ಸ್ಥಿತಿಯಲ್ಲಿ ಇದ್ದೇವಾ, ಏನು ಬಲ ಇಲ್ಲಂತ ಸ್ಥಿತಿಯಲ್ಲಿ, ಏನು ಇಲ್ಲಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೇವಾ, ಆದರೆ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ಹೊಸ ಬಲವನ್ನು ಕೊಡುವಂತ ದೇವರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು ಬರುವಂತ ಸಮಯ ನಾವು ಏನು ಬಲ ಇಲ್ಲಂತ ಸ್ಥಿತಿಯಲ್ಲಿ ಇರ್ತೇವೆ ಪ್ರಿಯರೇ, ಆದ್ರೆ ನಾವು ಕೇವಲ ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟರೆ ನಾವು ತಿರುಗಿ ಮತ್ತೆ ಹೊಸ ಬಲವನ್ನು ಹೊಂದಿಕೊಳ್ಳುವಂತರಾಗಿರ್ತೀವಿ ಪ್ರಿಯರೇ. ಹದ್ದು ಹೊಸ ಗಿರಿಗಳನ್ನು ಹೊಂದುವಂತೆ ಅವರು ಹೊಸ ಬಲವನ್ನು ಹೊಂದುವರು. ಒಂದು ಹದ್ದು ಯಾವ ರೀತಿಯಾಗಿ ತನ್ನ ಬಲವನ್ನು ಹೊಂದಿಕೊಳ್ಳುತ್ತೋ ಆ ರೀತಿಯಾಗಿ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾಗ ಪ್ರಿಯರೇ, ನಾವು ಮತ್ತೆ ಬಲವನ್ನು ಹೊಂದಿಕೊಳ್ಳುವಂತಾಗಿರ್ತೇವೆ. ನಮಗೆ ಎಷ್ಟೇ ಸಮಸ್ಯೆಗಳು, ಎಷ್ಟೇ ಭಯಂಕರ ಪರಿಸ್ಥಿತಿಗಳು, ಎಷ್ಟೇ ಹೋರಾಟಗಳು ಎದುರಾದ್ರೂ ಕೂಡ ಈ ನೂತನ ವರ್ಷದಲ್ಲಿ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟರೆ ಆತನಲ್ಲಿ ನಾವು ಮತ್ತೆ ಬಲವನ್ನು ಹೊಂದಿಕೊಳ್ಳುವಂತರಾಗಿರ್ತೀವಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿ ಈ ವಾಗ್ದಾನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಆಶ್ವಾಸಲಿ, ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸೆಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಎಷ್ಟು ಜನರು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದೆ, ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸ್ರಿ ಪ್ರಭಾ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ, ಅವರ ಕುಟುಂಬ ಸಮಾಧಾನಕ್ಕೋಸ್ಕರ ಮತ್ತೆ ಅವ್ರ ಕುಟುಂಬದಲ್ಲಿ ಯಾವುದೊಂದು ಸಮಸ್ಯೆಗಳಿಗೋಸ್ಕರ ತಂದೆ, ಅವ್ರ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ರಿ, ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ ತಂದೆ ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸಿಕೊಡ್ರಿ ತಂದೆ. ಅವ್ರ ಮೇಲೆ ನಿನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಅವರು ತಂದೆ ಅವ್ರು ಬಾಳಿದ್ರೆ ತಂದೆ ಅವ್ರಿಗೆ ಮತ್ತೆ ಹೊಸ ಬಲವನ್ನು ಕೊಡುವೆನು, ಮತ್ತೆ ನಾನು ನಿಮ್ಗೆ ಎಲ್ಲಾ ರೀತಿಗೆ ಸಹಾಯ ಮಾಡುವೆನು ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡ್ರಿ ತಂದೆ. ದೇವ್ರ ಹದ್ದಿಗೆ ಯಾವ ರೀತಿ ಬಲ ಬರುವಂತೆ ನೀವು ಮಾಡಿದ್ರಿ ತಂದೆ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವ್ರ ಹೊಸ ಜೀವನ ಒಂದು ಅವ್ರ ಮೇಲೆ ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟರೆ ಅವ್ರಿಗೆ ಎಲ್ಲಾ ರೀತಿಗೆ ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸಿಕೊಡ್ಬೇಕಂತೇಳಿ ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ